ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ಎಸ್ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಭಾಳಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ. ಅಂದರೆ ಭಾಗ್ಯರೇಖೆ ಅಂದರೆ ಏನು, ಭಾಗ್ಯರೇಖೆಯ ಯಾವ ಸ್ವಭಾವವನ್ನು ಹೊಂದಿರುತ್ತೆ, ಭಾಗ್ಯರೇಖೆಯಲ್ಲಿ ತುಂಬ ಗೋಲ್ಡನ್ ರೂಲ್ ಯಾವುದು, ಭಾಗ್ಯರೇಖೆಯಲ್ಲಿ ತುಂಬ ಸ್ಟ್ರಾಂಗ್ ಲೈನ್ ಇದ್ರೆ ಏನಾಗುತ್ತೆ, ಅಥವಾ ತುಂಬ ಒಂದು ಅರ್ಧಂಬರ್ಧ ಲೈನ್ ಇದ್ರೆ ಏನಾಗುತ್ತೆ, ಮತ್ತು ಭಾಗ್ಯರೇಖೆ ಇಲ್ಲದೆ ಇದ್ರೆ ಏನಾಗುತ್ತೆ, ಹಾಗೂ ಭಾಗ್ಯರೇಖೆ ಎಲ್ಲಿಂದ ಉಗಮ ಆಗಬೇಕು ಅಂದರೆ ಒಂದು ಕೇತು ಪರ್ವದಿಂದನೋ ಚಂದ್ರ ಪರ್ವದಿಂದನೋ ಯಾವುದರಿಂದ ಉಗಮ ಆಗಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಹಾಗೆ ಯಾವ್ಯಾವ ಪ್ಲೇಸಿಂದ ಉಗಮ ಆದರೆ ಏನು ಅಂತ ತಿಳಿಸ್ಕೊಡ್ತೀನಿ. ಹಾಗೂ ಭಾಗ್ಯರೇಖೆಯ ಒಂದು ಎರಡು ಡಬಲ್ ಸೈನಿಂದ ಶುರುವಾಗಿರುತ್ತಾ ಅಥವಾ ಯಾವುದರಿಂದ ಶುರುವಾಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಹಾಗೂ ಗುರು ಪರ್ವತದ ಕಡೆ ವಾಲಿದ್ರೆ ಯಾವ ಚಿಹ್ನೆ, ಮತ್ತು ಶನಿ ಪರ್ವತದ ಹತ್ರ ಇದ್ದರೆ ಯಾವುದಾದ್ರು ಒಂದು ಟ್ರೈಡೆಂಟ್ ಇದ್ದರೆ ಅಂದರೆ ಶೂಲ ಇದ್ದರೆ ಯಾವ ಚಿಹ್ನೆಗಳು, ಈ ಎಲ್ಲ ರೀತಿಯ ಚಿಹ್ನೆಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ. ನಿಮಗೆ ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್. ಫಸ್ಟ್ ಆಫ್ ಆಲ್ ನೋಡಿ, ಈ ಒಂದು ಭಾಗ್ಯರೇಖೆ ಏನಪ್ಪ ಅಂದರೆ ನಮಗೆ ಒಂದು ನೇರವಾಗಿ ಅಂದರೆ ನಮ್ಮ ಕಂಕಣ ರೇಖೆಯಿಂದ ಶುರುವಾಗಿ ನೇರವಾಗಿ ಮೇಲ್ಮುಖವಾಗಿ ಚಲಿಸುವಂಥ ಈ ಥರ ರೇಖೆಗಳಿಗೆ ನಾವೇನಂತೀವಿ ಭಾಗ್ಯರೇಖೆ ಅಂತ ಕರಿತೀವಿ. ಇದು ನಮ್ಮ ಒಂದು ಜೀವನದಲ್ಲಿ ಏನು ತಿಳಿಸಪ್ಪ ಅಂದರೆ ನಮ್ಮ ಜೀವನದಲ್ಲಿ ಒಂದು ಜಾಬ್ ಅಂದರೆ ಕೆಲಸದ ಒಂದು ಪರ್ಪಸನ್ನು ತಿಳಿಸುತ್ತೆ. ಆಮೇಲೆ ಒಂದು ಒಂದು ಎಸ್ ಒಂದು ಜಾಬು ಸ್ಟೇಬಲ್ ಆಗಿರುತ್ತಾ ಇಲ್ವಾ ಅಂತ ತಿಳಿಸುತ್ತೆ. ಹಾಗೂ ಒಂದು ಆರ್ಥಿಕ ಸ್ಥಿತಿಯನ್ನು ಸಹ ತಿಳಿಸುತ್ತೆ ಅಂತ ಹೇಳ್ಬೋದು. ಸೊ ಹೀಗೆ ಈ ಒಂದು ಪಾಮಿಸ್ಟ್ರಿನಲ್ಲಿ ಏನಾಗಿರುತ್ತಪ್ಪ ಅಂದರೆ ಒಂದು ಗೋಲ್ಡನ್ ರೂಲ್ ಇದೆ. ಏನು ಗೋಲ್ಡನ್ ರೂಲ್ ಏನಪ್ಪ ಅಂದರೆ, ಯಾವುದೇ ಒಂದು ಭಾಗ್ಯರೇಖೆ ತುಂಬ ಸ್ಟ್ರಾಂಗ್ ಆಗಿ ತುಂಬ ನೇರವಾಗಿ ಹೋಗಿದೆ ಅಂತ ಇಟ್ಕೊಳ್ಳಿ, ಯಾವುದೇ ಅಂದರೆ ತುಂಬ ಕ್ಲಿಯರ್ ಆಗಿರಬೇಕು ಮತ್ತು ಕರೆಕ್ಟಾಗಿರ್ಬಾರ್ದು. ಹೀಗಿದ್ದಾಗ ಇದನ್ನು ನಾವು ಗೋಲ್ಡನ್ ಸ್ಟ್ಯಾಂಡರ್ಡ್ ಅಂತ ಕರಿತೀವಿ. ಅಂದರೆ ತುಂಬ ಉತ್ತಮವಾದಂಥ ಭಾಗ್ಯರೇಖೆ ಅಂತ ಕರಿತೀವಿ. ಇವರ ಜೀವನದಲ್ಲಿ ಸಾಕಷ್ಟು ಕಡಿಮೆ ಅಡೆತಡೆಗಳು ಬರ್ತವೆ. ಜೀವನದಲ್ಲಿ ಒಂದು ಹಣವನ್ನು ಸಂಗ್ರಹಿಸುವಂಥ ಸಾಮರ್ಥ್ಯ ಅವ್ರಿಗೆ ಇರುತ್ತೆ ಅಂತ ಹೇಳ್ಬೋದು. ಬೈ ಚಾನ್ಸ್ ಇವ್ರಿಗೆ ಏನಾದರೆ ತುಂಬ ಒಂದು ತೆಳುವಾದ ಲೈನ್ಗಳು, ಟೇಕ್ ಫಾರ್ ಎಕ್ಸಾಂಪಲ್ ತೆಳುವಾದ ಲೈನ್, ತುಂಬ ಈ ಥರ ಸಣ್ಣದಾದಂಥ ಲೈನ್ಗಳಿದೆ ಅಂತ ಇಟ್ಕೊಳ್ಳಿ. ಹಾಗೇನಾಗುತ್ತೆ ಅಂದರೆ ಇವರು ತುಂಬ ಒಂದು ಜೀವನದಲ್ಲಿ ಪರ್ಪಸ್ ಇರೋದಿಲ್ಲ. ಅಂದರೆ ತುಂಬ ಕಷ್ಟಪಡ್ತಾರೆ, ಯಾವುದ್ಯಾವುದೋ ಸಮಸ್ಯೆಗಳಿಗೆ ಸಿಗಾಕೊತಾರೆ. ಹಾಗಾಗಿ ಹಣವನ್ನು ಉಳಿಸೋದಕ್ಕೆ ಸಾಧ್ಯ ಆಗೋಲ್ಲ ಅಂತ ಹೇಳ್ಬೋದು. ಬೈ ಚಾನ್ಸ್ ಇವ್ರಿಗೆ ಯಾವುದೇ ಒಂದು ಭಾಗ್ಯರೇಖೆ ಇಲ್ಲ ಅಂತ ಇಟ್ಕೊಳ್ಳಿ. ಭಾಗ್ಯರೇಖೆನೇ ಇಲ್ಲ ಅಂದರೆ ಇವ್ರಿಗೆ ಬಡವರಾಗ್ತಾರೆ ಅಂತಲ್ಲ ಅದರ ಅರ್ಥ. ಭಾಗ್ಯರೇಖೆ ಇಲ್ಲ ಅಂದರೆ ಇವರಿಗೆ ಸ್ಪೆಸಿಫಿಕ್ ಪ್ಲೇಸಿಂದ ಹಣ ಬರುತ್ತೆ. ನೋಡ್ರಿ, ಈ ಕೇತು ಪರ್ವದಿಂದ ಶುರುವಾದರೆ ತನ್ನ ಒಂದು ಯಾವುದೋ ಫ್ಯಾಮಿಲಿಯಿಂದ ಹಣ ಬರುವಂಥ ಸಾಧ್ಯತೆಗಳಿರುತ್ತೆ. ಅಥವಾ ಶುಕ್ರ ಪರ್ವದಿಂದ ಶುರುವಾದರೆ ತನ್ನ ಒಂದು ಫ್ಯಾಮಿಲಿ ಕಡೆಯಿಂದನೇ ಇದನ್ನು ಹೇಳ್ಬೋದು. ಚಂದ್ರ ಪರ್ವದಿಂದ ಶುರುವಾದರೆ ನಮ್ಮ ಒಂದು ಥರ್ಡ್ ಪರ್ಸನ್ ಅಂದರೆ ನಮ್ಮ ಒಂದು ಕೆಲಸದಲ್ಲಿ ಪಬ್ಲಿಕ್ ಸಪೋರ್ಟ್ ಇದ್ದ ಮಾತ್ರ ನಮಗೆ ಒಂದು ಬರುತ್ತೆ ಅಂತ ಹೇಳ್ಬೋದು. ಹಾಗೆ ಒಂದೊಂದು ಪ್ಲೇಸಿಂದ ಶುರುವಾದರೆ ಒಂದೊಂದು ರೀತಿ ಅಂತ ಹೇಳ್ಬೋದು. ಸೊ ಇದು ಬೈ ಚಾನ್ಸ್ ಹೆಡ್ಲೈನಿಂದ ಇಲ್ಲಿಂದನೇ ಶುರುವಾಯಿತು ಅಂತ ಇಟ್ಕೊಳ್ಳಿ, ಆಯಿತಾ. ತನ್ನ ಇಂಟೆಲಿಜೆನ್ಸಿಂದ ಅತ್ಯುತ್ತಮವಾದಂಥ ಒಂದು ಸ್ಥಾನಕ್ಕೆ ಬರ್ತಾನೆ, ಇಂಟೆಲಿಜೆನ್ಸಿಂದ ಭಾಳಷ್ಟು ಕಲಿತಾನೆ ಅಂತ ಹೇಳ್ಬೋದು. ಸೊ ಈಗ ಒಂದು ಸ್ಟ್ರೈಟ್ ಲೈನ್ ಆಗಿದೆ, ಇಲ್ಲಾಂದರೆ ಬ್ರೋಕನ್ ಲೈನ್ ಇದೆ ಅಂತ ಇಟ್ಕೊಳ್ಳಿ. ಸ್ಟ್ರೈಟ್ ಲೈನ್ ಇದ್ದರೆ ತುಂಬ ಉತ್ತಮ, ಅರ್ಧಕ್ಕೆ ಕಟ್ಟಾಗಿರೋ ಲೈನ್ ಇದ್ದರೆ ಬಹಳಷ್ಟು ಅಡೆತಡೆಗಳು ಜೀವನದಲ್ಲಿ ಬಂದು ಹಣವನ್ನು ಉಳಿಸೋದಕ್ಕೆ ಸಾಧ್ಯ ಆಗದೇ ಇರ್ಬೋದು. ಸೊ ನೆಕ್ಸ್ಟು ಬಂದು ನೋಡಿ, ವೇವಿ ಆರ್ ಫೋರ್ಕ್ಡ್ ಇಲ್ಲಿರುತ್ತೆ. ವೇವಿ ಅಂದರೆ ಟೇಕ್ ಫಾರ್ ಎಕ್ಸಾಂಪಲ್, ಈಗ ಒಂದು ಭಾಗ್ಯರೇಖೆಯನ್ನು ತಗೋಣ. ಫಾರ್ ಎಕ್ಸಾಂಪಲ್ ಹಿಂಗೊಂದಿರುತ್ತೆ, ಇಲ್ಲಿ ಕಟ್ಟಾಗಿರುತ್ತೆ, ಇಲ್ಲೊಂದು ಬಂದಿರುತ್ತೆ, ಇಲ್ಲೊಂದು ಬಂದಿರುತ್ತೆ, ಹೀಗೊಂದು ಬಂದಿರುತ್ತೆ, ಮಧ್ಯದಲ್ಲೆಲ್ಲ ರೇಖೆಗಳಿರುತ್ತೆ. ಈ ಥರ ಇದ್ದಾಗ ಏನಾಗಿರುತ್ತೆ ಅಂದರೆ ಒಂದು ಮತ್ತು ಶನಿ ಪರ್ವತ ಹತ್ರ ನೇರವಾದ ರೇಖೆ ಇದೆ ಅಂತ ಇಟ್ಕೊಳ್ಳಿ. ಟೇಕ್ ಫಾರ್ ಎಕ್ಸಾಂಪಲ್, ಶನಿ ಪರ್ವತದಿಂದ ನೇರವಾಗಿ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ.
ಇವರು ಹಾರ್ಡ್ ವರ್ಕ್ ಮಾಡಬೇಕು, ಹಾರ್ಡ್ ವರ್ಕ್ ಮಾಡದೆ ಇವ್ರಿಗೆ ಹಣ ಬರೋಲ್ಲ. ಯಾವುದೇ ಕಾರಣಕ್ಕೆ ಲಾಟ್ರಿ ಹಣ ಇರ್ಬೋದು ಅಥವಾ ಯಾವುದೇ ಒಂದು ಫ್ಯಾಮಿಲಿಯಿಂದ ಬರುವಂಥ ಆದಾಯ ಆಗಲಿ ಬರಲ್ಲ. ಇವರು ಹಾರ್ಡ್ ವರ್ಕ್ ಮಾಡಬೇಕು, ಇವರು ಉತ್ತಮವಾದಂಥ ಬಿಲಿಯನೇರ್ ಆಗಬೇಕು. ಹಾರ್ಡ್ ವರ್ಕ್ ಬಿಟ್ಟರೆ ಬೇರೆ ಯಾವುದೇ ಕಾರಣದಿಂದ ಇವ್ರಿಗೆ ಅನುಕೂಲ ಆಗಲ್ಲ ಅಂತ ಹೇಳ್ಬೋದು. ಬೈ ಚಾನ್ಸ್ ಇದ್ರ ಜೊತೆಗೆ ಒಂದು ಸೂರ್ಯ ರೇಖೆ ಸಹ ಇದೆ ಅಂತ ಇಟ್ಕೊಳ್ಳಿ. ಇವ್ರಿಗೆ ಅನ್ಅರ್ನಡ್ ಮನಿ ಅಂದರೆ ಕೆಲವು ಸಂದರ್ಭದಲ್ಲಿ ಇವರು ಫೇಮಸ್ ಆಗಿಬಿಟ್ಟು ಇವರ ಒಂದು ಕಾಲ್ ಶೀಟ್ ತೊಗೊಳೋಕ್ಕೆ ಅಥವಾ ಇವರ ಒಂದು ಟೈಮ್ಗೋಸ್ಕರ ಹಣ ಪೇ ಮಾಡ್ತಾರೆ. ಹಾಗಾಗಿ ಇವರು ಅತ್ಯುತ್ತಮವಾದಂಥ ಶ್ರೀಮಂತರಾಗ್ಬೋದು. ಇದು ಒಂದೇ ರೇಖೆ ಇದೆ ಅಂದರೆ ಇವರು ಹಾರ್ಡ್ ವರ್ಕ್ ಮಾಡಲೇಬೇಕು. ಈ ರೇಖೆ ಸಹ ಇದೆ ಅಂದರೆ ಇವರು ಒಂದು ಹಣ ಇವರಿಗೆ ಎಫರ್ಟ್ಲೆಸ್ ಆಗಿ ಬರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಾಗೆ ಇದೇನಾದ್ರೂ ಈ ಒಂದು ಭಾಗ್ಯರೇಖೆ ಹೋಗಿ ಗುರು ಪರ್ವತದ ಕಡೆ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ. ಇವರು ಗೌರವದಿಂದ ಯಾವುದೋ ಒಂದು ಉನ್ನತ ಪದವಿಯಲ್ಲಿ ಕುಳಿತಿರೋದ್ರಿಂದ ಇವರು ಹಣವನ್ನು ಗಳಿಸ್ತಾ ಇರ್ಬೋದು. ಇದರ ಅರ್ಥ ಏನು ಹೇಳ್ತೀವಿ ಅಂದರೆ ಇವರು ತುಂಬ ಪವರ್ಫುಲ್ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್ ಒಳ್ಳೆ ಪೊಸಿಷನ್ ಆಗಿರ್ತಾರೆ. ಹಾಗಾಗಿ ಜನ ಇವ್ರಿಗೆ ಹುಡುಕೊಂಡೋಗಿ ಹಣವನ್ನು ಕೊಡುವಂಥ ಸಾಧ್ಯತೆಗಳು, ಅವ್ರ ಕೆಲಸವನ್ನು ಮಾಡಿಸ್ಕೊಳ್ಳೋದಕ್ಕೆ ಸಾಧ್ಯತೆಗಳು ಇದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ಇಲ್ಲಿ ನೋಡಿ, ಸನ್ನು ಮತ್ತು ಸೂರ್ಯನ ಒಂದು ಜಾಗದಲ್ಲಿ ಏನಾದ್ರು ಒಂದು ಭಾಗ್ಯರೇಖೆ ಸೂರ್ಯ ಒಂದು ಪರ್ವತದ ಕಡೆ ಹೋಗಿತ್ತು ಅಂತ ಇಟ್ಕೊಳ್ಳಿ. ಇದರಿಂದ ಇವರು ತುಂಬ ಒಂದು ಬ್ರ್ಯಾಂಡ್ ಆಗಿರ್ತಾರೆ. ಅಂದರೆ ಇವರು ತುಂಬ ಒಂದು ಜನಪ್ರಿಯತೆಯನ್ನು ಗಳಿಸ್ತಾರೆ. ಫಾರ್ ಎಕ್ಸಾಂಪಲ್ ಆ್ಯಕ್ಟರ್ ಇರ್ಬೋದು. ಇವ್ರನ್ನ ಯಾವುದೋ ಒಂದು ಸ್ಥಳಕ್ಕೆ ಬಂದು ಒಂದು ಅರ್ಧ ಗಂಟೆ 1 ಗಂಟೆ ಸ್ಪೆಂಡ್ ಮಾಡೋದಕ್ಕೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಸ್ಪೆಂಡ್ ಮಾಡುವಂಥ ಸಾಧ್ಯತೆಗಳಿವೆ. ಹೀಗಾಗಿ ಹಣ ಗಳಿಸ್ತಾರೆ. ಇವರ ಒಂದು ಕೀರ್ತಿಯಿಂದ ಇವರಿಗೆ ಹಣ ಗಳಿಕೆ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಬೈ ಚಾನ್ಸ್ ಟ್ರೈಡೆಂಟ್ ಇದೆ ಅಂತ ಇಟ್ಕೊಳ್ಳಿ. ಹೆಂಗೆ ಟ್ರೈಡೆಂಟ್ ಅಂದರೆ ಫಾರ್ ಎಕ್ಸಾಂಪಲ್ ಭಾಗ್ಯರೇಖೆ ಹೀಗೆ ಹೋಗ್ತಾ ಇರುತ್ತೆ. ಈ ಒಂದು ಬ್ರ್ಯಾಂಚು ಸೂರ್ಯ ಪರ್ವ, ಇನ್ನೊಂದು ಬ್ರ್ಯಾಂಚು ಗುರು ಪರ್ವದ ಕಡೆ ಹೋಗಿರುತ್ತೆ ಅಂತ ಇಟ್ಕೊಳ್ಳಿ. ಇವರು ಶೂರ್ ಶಾಟ್ 100% ಇವರು ಅತ್ಯುತ್ತಮವಾದಂಥ ಶ್ರೀಮಂತರಾಗ್ತಾರೆ. ಇದರಲ್ಲಿ ಯಾವುದೇ ಸಂದೇಹ ಇಲ್ಲ. ಹಾಗಾಗಿ ಇವರು ತುಂಬ ಅಧಿಕಾರವನ್ನು ಸಹ ಪಡೆದಿರ್ತಾರೆ. ಇವರು ಹಾರ್ಡ್ ವರ್ಕು ಸಹ ಮಾಡ್ತಾರೆ. ಇವರಿಗೆ ಒಂದು ಜನಪ್ರಿಯತೆಯಿಂದನೂ ಹಣ ಬರುತ್ತೆ. ಹಾಗಾಗಿ ಇವರು ತುಂಬ ಸೂಪರ್ ಸ್ಟಾರ್ ಅಂತ ಹೇಳ್ಬೋದು. ಮತ್ತು ಒಂದು ಫಿಶ್ ಸಿಂಬಲ್ ಇಲ್ಲೆಲ್ಲಾದರೂ ಶನಿ ಪರ್ವತದ ಹತ್ರ ಈ ರೀತಿ ಫಿಶ್ ಸಿಂಬಲ್ ಇದೆ ಅಂತ ಇಟ್ಕೊಳ್ಳಿ. ಈ ರೀತಿ ಇದ್ದಾಗ ಆ ವ್ಯಕ್ತಿ ತುಂಬ ಒಂದು ಅಬಂಡೆನ್ಸ್ ಆಫ್ ಮನಿಯನ್ನು ಪಡಿತಾನೆ. ಅಲ್ಲಿರುತ್ತೆ. ಇಲ್ಲಾಂದರೆ ಕೇತು ಪರ್ವತದಲ್ಲಿ ಈ ರೀತಿ ಇರುವಂಥ ಸಾಧ್ಯತೆಗಳು ಇರುತ್ತೆ. ಇವೆರಡೂ ಇದ್ದಾಗ ಹಣ ಅತ್ಯದ್ಭುತವಾದಂಥ ಹಣ ಬರುತ್ತೆ. ತುಂಬ ಒಂದು ಸಕ್ಸಸ್ ಇದ್ದಕ್ಕಿದ್ದಂಗೆ ಬರುತ್ತೆ ಅಂತ ಹೇಳ್ಬೋದು. ಆಮೇಲೆ ಐಲ್ಯಾಂಡ್ ಆರ್ ಸ್ಕ್ವೇರ್, ಇಲ್ಲೆಲ್ಲಾದರೂ ಒಂದು ಐಲ್ಯಾಂಡ್, ಈ ರೀತಿ ಐಲ್ಯಾಂಡ್ ಇರೋವಂಥದ್ದನ್ನು ಕಾಣ್ತೀವಿ. ಐಲ್ಯಾಂಡ್ ಅಂದರೆ ಎರಡೂ ರೇಖೆಗಳ ಮಧ್ಯದಲ್ಲಿ ಈ ರೀತಿ ಇರುವಂಥ ರೇಖೆ. ಅಂದರೆ ಫರ್ಗೆಟ್ ಆಗಲ್ಲ, ಹಿಂಗೆ ಒಂದೇ ರೇಖೆಯಾಗಿ ಮುಂದುವರಿತೈತಿ. ಮಧ್ಯದಲ್ಲಿ ಈ ರೀತಿ ಇರುತ್ತೆ. ಇದನ್ನು ನಾವು ಐಲ್ಯಾಂಡ್ ಅಂತ ಕರಿತೀವಿ. ಐಲ್ಯಾಂಡ್ ಇದ್ದಾಗ ಆ ಒಂದು ಸಂದರ್ಭದಲ್ಲಿ ತುಂಬ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಬರುತ್ತೆ. ಎಷ್ಟೋ ಸರಿ ಕೆಲಸ ಸಹ ಕಳ್ಕೊಳ್ಳೋ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ಬೋದು. ಸೊ ಇನ್ನು ಟ್ರೂ ವೆಲ್ತ್ ಈಗ ಆ ಒಂದು ಸೂರ್ಯ ಕೊನೆಯದಾಗಿ ಅಲ್ಟಿಮೇಟಾಗಿ ನಿಮ್ಗೆ ಹೇಳ್ಬೇಕಂದ್ರೆ ಏನಪ್ಪ ಅಂದರೆ ಶನಿ ಪರ್ವದಲ್ಲಿ ಒಂದು ಭಾಗ್ಯರೇಖೆ ನೋಡಿ ಈ ರೀತಿ ಸ್ಟ್ರೈಟ್ ಆಗಿದೆ ಅಂದರೆ ಹಾರ್ಡ್ ವರ್ಕ್ ಮಾಡಬೇಕು. ಇದು ಶನಿ ಪರ್ವತದ ಕಡೆ ಹೋಗಿದೆ ಅಂದರೆ ಹಾರ್ಡ್ ವರ್ಕು. ಸೂರ್ಯ ಪರ್ವತದ ಕಡೆ ಹೋಗಿದೆ ಅಂದರೆ ನಿಮ್ಮನ್ನು ಹಣ ಹುಡ್ಕೊಂಬರುತ್ತೆ. ಗುರು ಪರ್ವತದಿಂದ ಹೋಗಿದೆ ಅಂದರೆ ನಿಮ್ಮ ಅಧಿಕಾರವನ್ನು ನಿಮಗೆ ಹಣವನ್ನು ತಂದು ಕೊಡುತ್ತೆ ಅಂತ ಹೇಳ್ಬೋದು. ಬೈ ಚಾನ್ಸ್ ಭಾಗ್ಯರೇಖೆ ಕಟ್ಟಾಗಿದೆ ಅಲ್ಲಿ ಸರಿಯಾಗಿಲ್ಲ ಅಂದಾಗ ನೀವು ಶನಿಯನ್ನು ಸ್ಟ್ರಾಂಗ್ ಮಾಡ್ಕೋಬೇಕು. ನಿಮ್ಮ ಡೆಡಿಕೇಶನ್ ಆಫ್ ವರ್ಕನ್ನು ಸ್ಟ್ರಾಂಗ್ ಮಾಡ್ಕೋಬೇಕು. ಹಾಗಾಗಿ ಇದಕ್ಕೆ ಉಂಗುರವನ್ನು ತೋರಿಸೋದ್ರ ಮೂಲಕ ಅಂದರೆ ನೀಲವನ್ನು ಧರಿಸಿದ್ರೆ ಭಾಳಷ್ಟು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.